ನಾರಾಯಣ್ ಅವರು ಫಿಕ್ಸ್ಡ್ ಇದೆ, ಫೈನಲ್, ನೋ ಮೋರ್ ಇದು ಅಂತ ಅಂದ್ಬಿಟ್ರು ತಕ್ಷಣವೇ. ಯಾಕೆಂದರೆ ನಾವು ಸ್ವಲ್ಪ ವಾಯ್ಸ್ ಕಲ್ಚರಲ್ಲಿ ಇದರಲ್ಲಿ ಸ್ವಲ್ಪ ಟ್ರೈನ್ ಆಗಿರೋದ್ರಿಂದ ಅದನ್ನು ಮಾಡ್ಕೊಂಡು ಹೋಗೋಣ. ನಾನು ಹೆಂಗೆಂಗೋ ಇದ್ದೀವಿ, ಪರವಾಗಿಲ್ಲ ಸರ್, ನಾನು ನಿಂತು ತೋರಿಸ್ಬೇಕು ಇಂಡಸ್ಟ್ರಿನಲ್ಲಿ. ರಾಜೇಶ್ ಅವರೇ, ನಾನು ಹೇಳ್ತೀನಿ ಕೇಳಿ, ನಮ್ಮ ಜೊತೇಲಿ ನೀವು ಇರಿ ಅಂತ ಹೇಳಿದರು. ನೋಡಿದ್ರೆ ಕೆಲವು ಸೀನ್ಗಳಲ್ಲಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಅದು ನನಗೆ ಈಸಿ ಆಯಿತು ಡಬ್ ಮಾಡೋಕ್ಕೆ. ಸಿನಿಮಾ ಮಾಡಬೇಕು ಅಂತಿದ್ದು ಮಾಡಲಿಲ್ಲ ಅಂತ ಹೇಳಿದ್ರಿ. ಬಹುಶಃ ಆ ಲೈನ್ ಮೇಲೆ ಅವರು ಮೇಘಮಾಲೆ ಅಂತ ಸಿನಿಮಾ ಮಾಡಿದರು ಅಂತ ಕಾಣುತ್ತೆ. ನಾಟ್ ಟೂ ಶ್ಯೂರ್, ಬಟ್ ನನಗೆ ಅನಿಸುತ್ತೆ, ನೋಡಿದ್ದೆ ನಾ ಫಿಲ್ಮು, ಅದರಲ್ಲಿ ಸ್ವಲ್ಪ ಸಿಮಿಲಾರಿಟಿ ಅದೇ ಥರ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಬಿಟ್ಟೆ, ಮತ್ತೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಲಿಲ್ಲ. ಆದರೆ ಈ ಲಾಸಸ್ಸು ಇದೆಲ್ಲವೂ ಕೂಡ ಪೈಲಪ್ ಆಗ್ತಾ ಹೋಯಿತು. ಆಮೇಲೆ ಇಷ್ಟರ ಮಧ್ಯದಲ್ಲಿ ನೂರೊಂದು ನೆನಪು. ಸೊ ಅವರೊಂದು ಹಾಕಿದ್ರು, ಒಂದು 3-4 ಲೈನ್ ಡೈಲಾಗ್. ಅದು ಶ್ರೀನಿವಾಸ್ ಮೂರ್ತಿ ಅವರ ಜೊತೆ ಕಾಂಬಿನೇಷನ್ನಲ್ಲಿ ರಘುವೀರ್ ಮಾತಾಡ್ತಾ ಇದ್ದಂಥ ಒಂದು ಓಪನಿಂಗ ಇಲ್ಲ, ಮಧ್ಯದಲ್ಲೆಲ್ಲೋ ಬರುತ್ತೆ ಅದು. ಅದು ಸ್ವಲ್ಪ ಅದರಲ್ಲಿ ಒಂಚೂರು ಒಂಥರ ಸರ್ಗಾಸ್ಟಿಕ್ ಆಗಿ ಮಾತಾಡಬೇಕು. ಅಂದರೆ ತಂದೆ ಮೇಲೆ ಒಂಥರ ಒಂದು ಸೀನ್ ಬರುತ್ತೆ, ನಿಮ್ಗೆ ನನ್ನ ಬರ್ಡೇಗೆ ಎಲ್ಲಿ ವಿಶ್ ಮಾಡಿದ್ರಿ ನೀವು, ನಿಮಗೆ ನೀನೊಂದು ಮದುವೆ ಮಾಡ್ಕೊಂಡಿದ್ದೀರಿ. ಸರಿ, ಸೇಮ್ ಸೀನ್ ಅದೇ. ಆ ಸೀನಲ್ಲಿ ಅದನ್ನೊಂದು 4 ಲೈನ್ ಡೈಲಾಗ್ ಕೊಟ್ಟರು. ನಾನು ಮಾತಾಡಿದೆ. ನಾರಾಯಣ್ ಅವರು ಫಿಕ್ಸ್ಡ್ ಇದೆ, ಫೈನಲ್, ನೋ ಮೋರ್ ಇದು ಅಂತ ಅಂದ್ಬಿಟ್ರು ತಕ್ಷಣವೇ. ಸರಿ ಅಂತ ಹೇಳ್ಬಿಟ್ಟು ನಾನು ಓಕೆ, ಇನ್ನೇನು ನನಗೂ ಏನು ಹೇಳೋಕ್ಕಾಗಲಿಲ್ಲ, ಆಯಿತು ಅಂತ ಹೇಳಿದೆ. ಇದೊಂದು ಎಕ್ಸ್ಪೀರಿಯನ್ಸು, ಅಟ್ಲೀಸ್ಟು ಮಾಡ್ತಾಯಿದ್ದೀನಿ ಅಂಥೇಳಿ. ಆಮೇಲೆ ತುಂಬ ಒಳ್ಳೊಳ್ಳೆ ಸೀನ್ಗಳು, ಒಳ್ಳೊಳ್ಳೆ ಒಂದು ಶಾರ್ಟ್ಸು, ಎಕ್ಸ್ಪ್ರೆಷನ್ಗೆ ಅವಕಾಶ ಇರೋವಂಥದ್ದು. ಅವರು ಒರಿಜಿನಲ್ ವಾಯ್ಸು ನಾನು ಕೇಳಿದೆ, ಅಂದರೆ ಪ್ಲೇ ಮಾಡ್ತಿದ್ರು, ಒರಿಜಿನಲ್ ವಾಯ್ಸ್ ಪೈಲಟ್ ಮಾಡ್ತಿದ್ರು, ಮಾಡಿಬಿಟ್ಟು ನಾನು ನೋಡ್ತಾ ಇದ್ದೆ. ಅಂದರೆ ಒಂದು ಪ್ರಿಪೇರ್ ಆದೆ ನಾನು, ಏನಂತಂದರೆ ಇದಕ್ಕೆ ಒಂದು ಲೆವೆಲ್ ವಾಯ್ಸ್ ಇಟ್ಕೊಂಡು ಅದ್ರ ಮೇಲೆ ಮಾಡ್ಯುಲೇಟ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ನಾವು ಸ್ವಲ್ಪ ವಾಯ್ಸ್ ಕಲ್ಚರಲ್ಲಿ ಇದರಲ್ಲಿ ಸ್ವಲ್ಪ ಟ್ರೈನ್ ಆಗಿರೋದ್ರಿಂದ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ. ನನ್ನ ಒರಿಜಿನಲ್ ಬೇಸ್ ಇತ್ತಲ್ಲ, ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅವ್ರ ಪರ್ಸನಾಲಿಟಿಗೆ, ಅವರ ಯಂಗ್ಸ್ಟರ್ಗೆ, ಇದೆಲ್ಲ ಆ್ಯಕ್ಚುಲಿ ಅವ್ರು ಏನು ಹೇಳಲಿಲ್ಲ ನನಗೆ, ಬಟ್ ಐ ಓನ್ಲಿ ಥಾಟ್ ಲೈಕ್ ದ್ಯಾಟ್. ಅದು ನನಗೆ ಅದು ಆ ಥರ ಒಳಗಿಂದ ಬಂತು, ಮಾಡಿದೆ ಅದನ್ನು. ಅದು 3 ದಿನದಲ್ಲಿ ಎಲ್ಲರೂ ಕಾಂಬಿನೇಷನಲ್ಲೂ ಮಾಡಿದ್ವಿ. ಕೆಲವು ಸರ್ವಮಂಗಳ ಅವರ ಕಾಂಬಿನೇಷನಲ್ಲಿ ಕೆಲವು ಮಾಡಿದ್ವಿ. ಆಮೇಲೆ ಕೆಲವು ಕಾಂಬಿನೇಷನ್ನು 1-2 ಸೀಕ್ವೆನ್ಸು ಅವರು ಲೋಕೇಶ್ ಅವ್ರದ್ದಿತ್ತು, ಅವ್ರದ್ದು ಯಾವುದೋ ಬಿಟ್ಟು ಒಂದು ಸೀನ್ ಉಳ್ಕೊಂಡಿತ್ತು ಅಂತ ಅವ್ರದ್ದು ಕಾಂಬಿನೇಷನಲ್ಲಿ ಮಾಡಿದ್ವಿ. ಹೀಗೆಲ್ಲ ಮಾಡಿದ್ವಿ, ಅದು ಕಂಪ್ಲೀಟ್ ಆಯಿತು. ರಘುವೀರ್ ಅವ್ರು ನೋಡಿದ್ರ? ರಘುವೀರ್ ಅವರು ಮೊದಲು ಬಂದಿರಲಿಲ್ಲ. ಮೊದಲು 1-2 ದಿನ ಅವರು ನಾನು ನೋಡೂ ಇರಲಿಲ್ಲ ಮುಂಚೆ. ಅವ್ರು ಯಾವುದೋ ಮುಂಚೆ ಅಜಯ್ ವಿಜಯ್ ಅಂತ ಯಾವುದೋ ಮಾಡಿದ್ರು ಅಂತ ಅದೆಲ್ಲ ಗೊತ್ತಾಯ್ತು ನನಗೆ, ಬಟ್ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಕೊನೆಗೆ ನಾನು 1.5-2 ದಿನ ಆಯಿತು. ಅವಾಗ ಬಂದಿದ್ದರು ಮಧ್ಯಾಹ್ನ ಲಂಚ್ ಟೈಮಲ್ಲೇನೋ. ಅವರು, ಅವ್ರ ಬ್ರದರು, ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಇತ್ತು, ಬಂದರು. ಅವ್ರು ನೋಡಿದ್ರು, ಹೊರಗಡೆ ಬಂದು ಸ್ಟ್ರೇಟ್ ಈ ಗೇವ್ ಹಿಸ್ ಹ್ಯಾಂಡ್, ಶೇಕ್ ಹ್ಯಾಂಡ್ ಮಾಡಿದ್ರು. ಸೂಪರ್, ನನ್ನ ಇನ್ಮೇಲೆ ನೀವೇ ಮಾಡಿ ನನ್ನದು ಎಲ್ಲ, ತುಂಬ ಕಾನ್ಫಿಡೆಂಟಾಗಿ ಒಂದೇ ಮಾತಲ್ಲಿ ಹೇಳಿದ್ರು ಅವರು. ಆಮೇಲೆ ಮನೆಗೆ ಬನ್ನಿ ನೀವು ಮಾತಾಡೋಣ ಅಂತ ಹೇಳಿದ್ರು. ಹೌದಾ, ಸರಿ ಬರ್ತೀನಿ ಅಂತಂದೆ. ಅದು ಡಬ್ಬಿಂಗ್ ಮುಗೀತು. ಆಮೇಲೆ ನಾನು ಅವಾಗಷ್ಟೊತ್ತಿಗೆಲ್ಲ ನಮ್ಮ ಲ್ಯಾಂಡ್ಲೈನ್ ಇತ್ತು, ಮನೆಗೆ ಫೋನೆಲ್ಲ ಇತ್ತು. ಸೊ ಯಾರೋ ಫೋನ್ ಮಾಡಿದ್ರು ಅವ್ರ ಕಡೆಯಿಂದ, ರಘುವೀರ್ ಅವರು ಕರಿತಾ ಇದ್ದಾರೆ, ಮನೆಗೆ ಬನ್ನಿ ಅಂತ. ಅವತ್ತು ನನಗೆ ಸಿಕ್ಕಾಪಟ್ಟೆ ಜ್ವರ, ಔಟ್ ಆಫ್ ದ ಬ್ಲೂ ಏನೋ ಸಡನ್ನಾಗಿ ಜ್ವರ. ಮಧ್ಯಾಹ್ನ 4 ಗಂಟೆಗೆ ನೀವು ಬರಬೇಕಂತೆ, ಮೀಟ್ ಮಾಡಬೇಕಂತೆ ಅಂತ ಹೇಳಿದ್ರು. ಸರಿ ಜ್ವರ ಇದೆ, ಬಟ್ ಸ್ಟಿಲ್ ಐ ವೆಂಟ್. ಸಂಪಂಗಿ ರಾಮನಗರದಲ್ಲಿ ಇತ್ತು ಮನೆಯವ್ರದ್ದು. ಮನೆಗೆ ಹೋದೆ. ಅವರು ತುಂಬ ಎಲ್ಲ ಸ್ವೀಟು,
ಕಾಫಿ ಎಲ್ಲ ಕೊಟ್ಟು ತುಂಬ ಸಂತೋಷ ಪಟ್ಟು ಅದಕ್ಕೆ ನನಗೆ ಸಂಭಾವನೆಯೂ ಕೊಟ್ಟರು, ಅವರೇ ಕೊಟ್ಟರು. ಇಟ್ ವಾಸ್ ಓಕೆ. ಆ ಒಂದು ಸಂಭಾವನೆಗಿಂತ ಮುಖ್ಯವಾಗಿ ಆ ಭಾವನೆ ಆ ಭಾವನೆ ಮುಖ್ಯ. ಆಮೇಲೆ ಆ ಒಂದು ಅಕ್ನಾಲೆಜ್ಮೆಂಟ್ ಇದೆಯಲ್ಲ, ಒಬ್ಬ ವ್ಯಕ್ತಿ, ಈಗ ಒಬ್ಬ ಆರ್ಟಿಸ್ಟ್ಗೆ ಏನು ಸರ್ ಬೇಕಾಗಿದೆ, ಮುಖ್ಯವಾಗಿ ಅವನಿಗೆ ಬೇಕಾಗಿರೋದು ಅವನು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ. ಅದೇ ಅವನಿಗೆ ಆಹಾರ. ಆ್ಯಕ್ಚುಲಿ ನೀವು ಎಷ್ಟು ಈಗ ನೀವು ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ, ನಮ್ಗೆ ಬೇಕಾಗಿರೋದೇ ಚಪ್ಪಾಳೆ ಅಂತ. ಹಳೆ ಆರ್ಟಿಸ್ಟ್ಗಳೆಲ್ಲ ಆ ಒಂದು ಚಪ್ಪಾಳೆಗೆ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರು ಯಾವುದನ್ನು ಕೇಳ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಇವನೊಬ್ಬ ಸಿಂಗರ್ಗೆ ಜನ ಅದನ್ನು ಕೇಳಿ ಚಪ್ಪಾಳೆ ಹೊಡೆದ್ರೆ ಅದು ಮುಖ್ಯ. ಆನಂತರ ಅವ್ರಿಗೆ ಕಮರ್ಷಿಯಲಿ ಏನಾಗಬೇಕೋ ಅದು ಆಗಬೇಕು, ಅದು ಬೇರೆ ವಿಷಯ. ಬಟ್ ಅವ್ರ ಪ್ರೈಮರಿ ಒಬ್ಬ ನಿಜವಾದ ಒಬ್ಬ ವ್ಯಕ್ತಿತ್ವ ಇರೋವಂಥ, ಅಂದರೆ ಕಲಾ ವ್ಯಕ್ತಿತ್ವ ಇರೋವಂಥ ಯಾವುದೇ ವ್ಯಕ್ತಿಗೆ ಅದು ಮುಖ್ಯವಾಗಿ ಬೇಕಾಗಿದ್ದು. ಆ ಹೀರೋ ಥರ ಹೇಳಿದಾಗ, ನಾರಾಯಣ ಥರ ಅಪ್ರಿಷಿಯೇಟ್ ಮಾಡಿದಾಗ ಒಂದು ಒಳ್ಳೆಯ ಒಂದು ಫೀಲಿಂಗ್ ಬಂತು. ಸೊ ಹಾಗಾಗಿ ಅವರು ಹೇಳಿದ್ರು ನೀವೇ ಮಾಡಿ ಅಂತ. ನನಗೆ ಗೊತ್ತಿಲ್ಲ ಅವ್ರು ಫರ್ದರ್ ಮಾಡ್ತಾರೋ ಮಾಡಲ್ವೋ ಏನು ಗೊತ್ತಿಲ್ವಲ್ಲ, ನಮಗೂ ಓಕೆ ಅಂತ ಅಂದಿದ್ದೆ. ಬಟ್ ಇದು ಸ್ವಲ್ಪ ತಡ ಆಯಿತು ರಿಲೀಸ್ ಆಗೋದು. ಹೌದು, ತುಂಬ ತಡ ಆಯಿತು. ರಾಮು ಅವರೇ ರಿಲೀಸ್ ಮಾಡಿದ ರಾಮು ಅವರೇ ರಿಲೀಸ್ ಮಾಡಿ 1 ವರ್ಷ ಆಯಿತು ಅನಿಸುತ್ತೆ. ಅದು ರಿಲೀಸ್ ಆದಮೇಲೆ ರಾಮು ಅವರು ಒಂದಿನ ನನಗೆ ಅಕಸ್ಮಾತಾಗಿ ನಮ್ಮಲ್ಲಿ ಸಿಕ್ಕಿದ್ರು. ಅವರು ಕಾಯ್ತಾ ಇದ್ರು. ಆ್ಯಕ್ಚುಲಿ ನಾವಿಬ್ಬರು ಒಟ್ಟಿಗೆ ವಿ ಟ್ರಾವೆಲ್ಡ್ ಆನ್ 2 ವೀಲರ್ ಟು ಗಾಂಧಿನಗರ್. ಅವರು ಹೇಳಿದ್ರು, ಇಲ್ಲ ನಾನೇ ಮಾಡ್ತಾಯಿದ್ದೀನಿ ಚೈತ್ರ ಪ್ರೇಮಾಂಜಲಿ, ನೀವೇ ಮಾಡಿದ್ದೀರಂತೆ ಗೊತ್ತಾಯ್ತು ನನಗೆ ಅಂದರು. ಹೌದು ನಾನೇ ಮಾಡಿದ್ದೀನಿ. ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಅವರು ಮಾಡಿದ್ರು. ಅವಾಗ ಬೇರೆ ಏನೋ ಮಾಡ್ತಿದ್ರು, ಬಟ್ ಇಟ್ ವಾಸ್ ಇಸ್ ಫಸ್ಟ್ ವೆಂಚರ್. ಡಬ್ಬಿಂಗ್ ರಿಲೀಸ್ ಮೇನ್ ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದು ಅಲ್ಲೇನೆ. ಹೌದು. ಸೊ ಹಾಗಾಗಿ ಆದರೆ ಅದು ಏನು ಸಕ್ಸಸ್ಸು ಸರ್, ಅದು ಫಿಲ್ಮು ಅನ್ಇಮ್ಯಾಜಿನೇಬಲ್. ಯೋಚನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಆ ಹಾಡುಗಳು, ಇದು ರಘುವೀರ್ ಬಿಕೇಮ್ ಅ ಸ್ಟಾರ್ ಓವರ್. ಯಾರೂ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರೋವಂಥದ್ದು ನಾರಾಯಣ್ ಅವರು. ಹೀಗಾಗಿ ನನಗೆ ಅದೊಂದು ಒಳ್ಳೆಯ ಅನುಭವ. ಬಟ್ ಸ್ಟಿಲ್ ನನಗೆ ಫರ್ದರ್ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಅವರು ಮತ್ತೆ ಫೋನ್ ಮಾಡಿಸಿದ್ರು. ನಾವೇ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಇನ್ನೂ ಶುರು ಆಗೋಕ್ಕಿಂತ ಮುಂಚೆನೇ ನಾವೇ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಅದರಲ್ಲಿ ನಾನೇ ಮಾಡ್ತಾಯಿದ್ದೀನಿ. ಈ ಸರ್ತಿ ಮಹೇಂದರ್ ಡೈರೆಕ್ಟ್ರು. ಮಹೇಂದರ್ ಅವರು ಆ್ಯಕ್ಚುಲಿ ನನಗೆ ಗಾಂಧಿನಗರದಲ್ಲಿ ಪರಿಚಯ ಇದ್ದರು. ಅವರು ಮುಂಚೆ ಬರ್ತಿದ್ರು, ಅಲ್ಲಿ ಪ್ರಣಯದ ಪಕ್ಷಿಗಳು ಅಂತ ಮಾಡಿದರು. ಅದಕ್ಕಿಂತಲೂ ಮುಂಚೆ ಅವಾಗೆಲ್ಲ ಮುಖಪರಿಚಯ ಆಯಿತು, ಮಾತಾಡ್ತಾ ಇದ್ವಿ, ಎಲ್ಲವೂ ಇತ್ತು. ಅವರು ಡೈರೆಕ್ಟರ್ ಅಂದಾಗ ಒಂದು ಸರ್ತಿ ನೀವು ಬನ್ನಿ ಅಂದರು. ಅಲ್ಲಿ ಗಾಂಧಿನಗರದಲ್ಲಿ ಕನಿಷ್ಕಾದಲ್ಲಿ ಮೀಟ್ ಮಾಡಿದಾಗ ಇವರೇ ಡಬ್ ಮಾಡಬೇಕು ಅಂತ ಹೇಳಿದ್ದು. ಈಗ ಮಾಡಿ ಸರ್, ಖಂಡಿತ ಮಾಡಿ ಅಂತ ಅವರು ಹೇಳಿದರು. ಮತ್ತು ಡಬ್ಬಿಂಗು ಅದು ಸಂಕೇತಲ್ಲ ಆಯಿತು. ಇದು ನನ್ನ ಪ್ರಕಾರ ಸಂಕೇತೆ. ಇದು ಶೃಂಗಾರ ಕಾವ್ಯ ಈ ಹ್ಯಾಡ್ ಇಂಪ್ರೂವ್ಡ್ ಕ್ವೈಟ್ ಅ ಲಾಟ್ ಇನ್ ಹಿಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಆ್ಯಕ್ಟಿಂಗ್. ನಿಜವಾಗ್ಲೂ ಮತ್ತು ಆತನಿಗೆ ಆ ಝೀಲ್ ಇತ್ತು, ಮಾಡಬೇಕು, ನಾನು ನಿಂತಬೇಕು. ಏನೇ ಲಿಮಿಟೇಷನ್ಸ್ ಇದ್ದರೂ ಅದನ್ನು ಮೀರಿ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದೊಂದು ಅದು ಹೇಳಿದರು ನನಗೆ. ಅವ್ರ ಮನೇಲಿ ಭೇಟಿಯಾದಾಗ, ನಾನು ಹೆಂಗೆಂಗೋ ಇದ್ದೀವಿ ಪರವಾಗಿಲ್ಲ ಸರ್, ನಾನು ನಿಂತು ತೋರಿಸ್ಬೇಕು ಇಂಡಸ್ಟ್ರಿನಲ್ಲಿ. ರಾಜೇಶ್ ಅವರೇ ನಾನು ಹೇಳ್ತೀನಿ ಕೇಳಿ, ನಮ್ಮ ಜೊತೇಲಿ ನೀವು ಇರಿ ಅಂತ ಹೇಳಿದರು. ನಾನು ಹೇಳಿದೆ ಖಂಡಿತ ನಾನು ಮಾಡಿಕೊಡ್ತೀನಿ, ವಾಯ್ಸು ಏನು ತೊಂದರೆ ಇಲ್ಲ, ಬೇರೆ ಯಾರಿಗೂ ಮಾಡ್ತಿಲ್ಲ, ಬೇರೆ ಯಾರಿಗೂ ನೀವು ಮಾಡಲೂಬಾರ್ದು ಅಂತ ಹೇಳಿದರು ಅವರು. ಅವ್ರು ಹೇಳಿದರು, ಆಯಿತು ಅಂತ ಹೇಳಿದ್ದೆ ನಾನು. ಹೀಗಾಗಿ ಅವರ ಮುಂದಿನ ಎಲ್ಲ ಸಿನಿಮಾಗಳು ಶೃಂಗಾರ ಕಾವ್ಯ ವಾಸ್, ನೀವಿವತ್ತು ಯೂಟ್ಯೂಬಲ್ಲಿ ಇದೆ, ಅದು ನೋಡಿದ್ರೆ ಕೆಲವು ಸೀನ್ಗಳಲ್ಲಿ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅದು ನನಗೆ ಈಸಿ ಆಯಿತು ಡಬ್ ಮಾಡೋಕ್ಕೆ. ಚೈತ್ರದ ಪ್ರೇಮಾಂಜಲಿಲೂ ಇತ್ತು, ಅದು ಇದ್ದೇ ಇತ್ತು, ಬಿಕಾಸ್ ಇಟ್ ವಾಸ್ ಇಸ್ ಫಸ್ಟ್. ಬಟ್ ಹಿ ಹ್ಯಾಸ್ ಇಂಪ್ರೂವ್ಡ್, ಇವಾಲ್ವ್ಡ್. ಕಾವೇರಿ ತೀರದಲ್ಲಿ ಮಾಡಿದೆ, ತುಂಗಭದ್ರಾ ಮಾಡಿದೆ, ನವಿಲೂರು ನೈದಲ್ಲೇ ಮಾಡಿದೆ, ಹೊಂಗಿರಣ ಮಾಡಿದೆ. ಹೊಂಗಿರಣ ಟೈಮ್ಗಂತೂ ತುಂಬ ಒಳ್ಳೆಯ ರೀತಿಯ ಎಕ್ಸ್ಪ್ರೆಷನ್ಸು. ಅವರು ಪೈಲಟ್ ಕೂಡ ಆ ಟೈಮಿಂಗಲ್ಲಿ ಕೊಡ್ತಿದ್ರು ಅವರು. ಅದನ್ನೆಲ್ಲ ನೋಡಿದಾಗ ಎಲ್ಲೂ ನಿಮಗೆ ಎಕ್ಸ್ಪ್ರೆಷನ್ ಸಿಂಕ್ ಆಗೋದಾಗಲಿ ಅಥವಾ ವಾಯ್ಸು ಆಡಿಯೋ ಸಿಂಕ್ ಆಗೋದಾಗಲಿ ಏನೂ ತೊಂದರೆ ಆಗ್ತಿರಲಿಲ್ಲ. ಸೊ ಅದಾದಮೇಲೆ ಅವರು ಹೆಚ್ಚು ಮಾಡಲಿಲ್ಲ
ಅವ್ರದ್ದೇನೋ ಪರ್ಸನಲ್ ಟ್ರಾಜಿಡಿಗಳಾಗೋಯ್ತು ಅದರಿಂದ. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್, ಯಾಕೆಂದರೆ ನಾನು ಇನ್ನೂ ಇದ್ನಲ್ಲ ಅವಾಗ. ಆಮೇಲೆ ಭೇಟಿನೇ ಆಗಿಲ್ಲ ನೀವು ಯಾವಾಗ? ಇಲ್ಲ, ಆಮೇಲೆ ಭೇಟಿ ಆಗೋಕ್ಕಾಗಲಿಲ್ಲ ಅವ್ರನ್ನ. ಯಾಕೆಂದರೆ ನಾನು 2002ವರೆಗೂ ಬೆಂಗಳೂರಲ್ಲೇ ಇದ್ದೆ. ಮುಂಬೈಗೆ ಹೋಗ್ಬಿಟ್ರಿ? ಆಮೇಲೆ ನಾನು ಐ ಮೈಗ್ರೇಟೆಡ್ ಟು ಮುಂಬೈ. ಕೆಲಸದ ವಿಚಾರವಾಗ? ಅದು ಕೆಲಸದ ವಿಚಾರ ಹೌದು ಅಂತ ಒಂದು ರೀತಿಯಲ್ಲಿ, ಆದರೆ ಕೆಲಸದ ವಿಚಾರಕ್ಕೆ ನಾನು ಹೋಗಲಿಲ್ಲ. ಅದೊಂದು ಕಥೆ ಬೇರೆ, ಅದೊಂದು ಅನುಭವ ಬೇರೆ, ಅದೊಂದು ವಿಸ್ಮಯಕರವಾದಂಥ ವಿಚಾರ. ಅದು ನೋ ಪ್ರಾಬ್ಲಮ್. ಸಿನಿಮಾ ಮಾಡಬೇಕು ಅಂತಿದ್ದು ಮಾಡಲಿಲ್ಲ ಅಂತ ಹೇಳಿದ್ರಿ. ಹಾಂ, ಸಿನಿಮಾ ಈ ಚೈತ್ರದ ಪ್ರೇಮಾಂಜಲಿ ಆದಮೇಲೆ ನಾನು ನಾರಾಯಣ ಅವ್ರ ಜೊತೆ ತುಂಬ ಡಿಸ್ಕಸ್ ಮಾಡ್ತಾ ಇದ್ದಂಥ ಒಂದು ಇದು, ಅವರು ಅಲ್ಲೇ ಇರ್ತಿದ್ರು ಹತ್ರದಲ್ಲಿ, ಅವ್ರನ್ನ ಭೇಟಿ ಆಗೋದು ಮಾಡೋದೆಲ್ಲ ಇತ್ತು. ಆವಾಗ ಒಂದು ಸಿನಿಮಾ ಮಾಡಬೇಕು ನಾರಾಯಣ್ ಡೈರೆಕ್ಷನಲ್ಲೇ ಅಂತ ಒಂದು, ನೀವು ನಾಯಕರಾಗಿ ನಾನು ಹೀರೋ ಆಗಿ, ಅವರು ಖಂಡಿತ ಮಾಡೋಣ ರಾಜೇಶ್, ಒಳ್ಳೆಯ ಒಂದು ಲವ್ ಸ್ಟೋರಿ ಮಾಡೋಣ, ಭಾರತಿರಾಜ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡೋಣ ಮ್ಯೂಸಿಕಲ್ ಅಂತ ಹೇಳಿದರು. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿತ್ತು. ಅವರೇನೋ ಒಂದು ಸ್ಟೋರಿ ಲೈನ್ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಒಂದು ಅಮೌಂಟ್ ಅಡ್ವಾನ್ಸು ಸಹ ಕೊಟ್ಟೆ ನಾನು. ಅಷ್ಟೊತ್ತಿಗೆ ಅವರು ನಂಜುಂಡ ಮಾಡ್ತಾಯಿದ್ರು, 2ನೇ ಮೂವಿ ವಿನೋದ್ ರಾಜ್ದು. ಅದೇ ಯಾವಾಗ ನೋಡ್ಕೊಂಡು ಏನೋ ಮಾಡೋಣ ಅಂತ ನಾನು ಒಂದು ಒಬ್ಬ ಫೈನಾನ್ಷಿಯರ್ನೂ ಕೂಡ ನಾನು ಫೈನಲೈಸ್ ಮಾಡಿಕೊಂಡಿದ್ದೆ. ಆದರೆ ಏನಾಯಿತು, ಅವರು ಸಡನ್ನಾಗಿ ಬ್ಯುಸಿ ಆಗಿಬಿಟ್ರು ನಾರಾಯಣ್ ಅವರು. ಅವ್ರಿಗೆ ಒಳ್ಳೊಳ್ಳೆ ಇದು ರಾಜ್ಕುಮಾರ್ ಅವರ ಕಂಪನಿಯಿಂದ ಆಫರ್ ಬಂತು. ರಾಘವೇಂದ್ರ ರಾಜ್ಕುಮಾರ್ ಸಿನಿಮಾ ಮಾಡಿದ್ರು. ಆವಾಗಲೇ ರಾಜ್ಕುಮಾರ್ ಅವ್ರದ್ದೊಂದು ಸಿನಿಮಾ ಮಾಡ್ತಾರೆ ಅನ್ನೋಂಥ ಸುದ್ದಿ ಹರಡ್ತು. ಇಟ್ ವಾಸ್ ವೆರಿ ಬ್ಯುಸಿ. ಆದರೂ ನಾನು ಮೀಟ್ ಮಾಡ್ತಿದ್ರು, ಎಲ್ಲೋ ಒಂದು ಕಡೆ ಯಾವುದೋ ಹೋಟ್ಲಲ್ಲಿ ರೂಮ್ ಹಾಕಿರ್ತಿದ್ರು, ಅಲ್ಲಿಗೆ ಬನ್ನಿ ಮಾತಾಡೋಣ ಅಂತಿದ್ರು. ಹೋಗ್ತಿದ್ದೆ, ಮಾತಾಡ್ತಿದ್ವಿ, ಒಂದು ಫೈನಲ್ ಮಾಡೋಣ ಅಂತ ಹೇಳ್ತಿದ್ರು ಅವರು. ಬಟ್ ಈ ಬಿಕೇಮ್ ಟೂ ಬ್ಯುಸಿ. ಅದು ಆಮೇಲೆ ಈ ನಮ್ಮ ಫೈನಾನ್ಷಿಯರು ಕೂಡ ಸ್ವಲ್ಪ ಅವರು ಟೈಮಿಗೆ ನನಗೆ ಸಿಗ್ತಿರಲಿಲ್ಲ, ಮಾಡ್ತಿರಲಿಲ್ಲ. ಹೀಗಾಗಿ ನಾನು ಅವ್ರಿಗೆ ಹೇಳಿದೆ, ಸರ್ ಬೇಡ ಇವಾಗ, ಏನೋ ಆಗ್ತಿಲ್ಲ, ಅದೇ ನಾನು ಬ್ಯುಸಿ ಇದ್ದೀನಿ ರಾಜೇಶ್, ನೋಡೋಣ ಖಂಡಿತ ಮುಂದೆ ಏನೋ ಮಾಡೋಣ ಅಂತ ಹೇಳಿದರು. ಬಟ್ ಆ ಒಂದು ಪ್ರಯತ್ನ ಮಾಡಿದ್ದೆ. ಅವರು ಸ್ಪಂದಿಸಿದ್ರು. ಅವರು ಕೆಲವು ಸ್ಟೋರಿ ಲೈನ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಬಹುಶಃ ಆ ಲೈನ್ ಮೇಲೆ ಅವರು ಮೇಘಮಾಲೆ ಅಂತ ಸಿನಿಮಾ ಮಾಡಿದರು ಅಂತ ಕಾಣುತ್ತೆ. ನಾಟ್ ಟೂ ಶ್ಯೂರ್, ಬಟ್ ನನಗೆ ಅನಿಸುತ್ತೆ, ನೋಡಿದ್ದೆ ನಾ ಫಿಲ್ಮು, ಅದರಲ್ಲಿ ಸ್ವಲ್ಪ ಅದೇ ಥರ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಬಿಟ್ಟೆ, ಮತ್ತೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಲಿಲ್ಲ. ಯಾಕೆಂದರೆ ಓವರಾಲ್ ನಾನು ನೋಡಿದಾಗ ಒಂದು ಹೆಸರು, ರೆಕಗ್ನಿಷನ್ನು, ಮಾಡಿದ್ದ ಕೆಲಸದಲ್ಲಿ ಅಲ್ಪ ತೃಪ್ತಿ, ತುಂಬ ತೃಪ್ತಿ ಮಾಡೋವಂಥ ಏನು ಅಂಥ ದೊಡ್ಡ ಏನು ಮಾಡದೇ ಇದ್ದರೂ ಕೂಡ ಏನು ಮಾಡಿದ್ನೋ ಅದನ್ನು ಚೆನ್ನಾಗಿ ಮಾಡಿದ್ದೀನಿ, ಶ್ರದ್ಧೆಯಿಂದ ಮಾಡಿದ್ದೀನಿ, ನಿಷ್ಠೆಯಿಂದ ಮಾಡಿದ್ದೀನಿ ಅನ್ನೋವಂಥ ಒಂದು ತೃಪ್ತಿ ಇತ್ತು. ಜನಗಳು ರೆಕಗ್ನೈಸ್ ಮಾಡ್ತಿದ್ರು. ಫ್ಯಾಮಿಲಿ ಸರ್ಕಲಲ್ಲೂ ಒಂದು ಒಳ್ಳೆ ರೀತಿ, ಓಕೆ ಇವ್ರು ಮಾಡ್ತಿದ್ದಾನೆ, ಟಿ ವಿ ಇದೆಲ್ಲವೂ ಇತ್ತು. ಆದರೆ ಈ ಲಾಸಸ್ಸು ಇದೆಲ್ಲವೂ ಕೂಡ ಪೈಲಪ್ ಆಗ್ತಾ ಹೋಯಿತು. ಆಮೇಲೆ ಇಷ್ಟರ ಮಧ್ಯದಲ್ಲಿ ತುಂಬ 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 ಜನಗಳ ಒಂದು ವಿಚಿತ್ರ ವರ್ತನೆ, ಅಂದರೆ ಈ ಫೀಲ್ಡಲ್ಲಿ ಮೋಸ, ವಂಚನೆ ಅನ್ನೋದು, ಆ ಪದಗಳು ಉಪಯೋಗಿಸೋದು ಕಷ್ಟ ಆಗ್ಬೋದೇನೋ, ಬಟ್ ಇಟ್ ಆ್ಯಕ್ಚುಲಿ ಟ್ಯಾಂಟ್ ಅಮೌಂಟ್ಸ್ ಟು ದ್ಯಾಟ್. ಈಗ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಎಲ್ಲರ ಜೊತೆ ಸೇರ್ಕೊಂಡು ಮಾಡಿದಾಗ ಅವನನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಅವನ ಇನ್ನೋಸೆನ್ಸು, ಅವನ ಒಳ್ಳೆತನವನ್ನು ನಾವು ಹೇಗೆ ಮಾಡಬೇಕು, ಅವನಿಗೆ ನಾವು ಹೇಗೆ ಹತ್ತಿರ ಆಗಬೇಕು, ಬೇರೆಯವ್ರನ್ನ ಹೇಗೆ ಕಟ್ ಮಾಡಬೇಕು, ಆಮೇಲೆ ಬೇರೆ ಮಿಸ್ಲೀಡ್ ಹೇಗೆ ಮಾಡಬೇಕು, ಇದೆಲ್ಲವೂ ನನ್ನ ಜೀವನದಲ್ಲಿ ಆ 14 ವರ್ಷದ ಒಂದು ಜರ್ನಿ, ವನವಾಸ ಆಯ್ತದು. 14 ವರ್ಷದಲ್ಲಿ ಆದರೂ ನಾನು ಹೋರಾಡ್ತಿದ್ದೆ, ಮಾಡ್ತಿದ್ದೆ. ಆದರೆ ನನಗೆ ವಾದಿರಾಜ್ ಜವಾಹರ್ ಥರದವರು, ಸುಂದರ್ ಕೃಷ್ಣ ಥರದವರು, ಗುರು ಶ್ಯಾಮ್ ಥರದವರು, ಇವರು ಎಲ್ಲರೂ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟರು, ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟರು. ಆದರೆ ಬೇರೆ ಕೆಲವಾರು ವಿಷಯಗಳಲ್ಲಿ ವ್ಯಾವಹಾರಿಕವಾಗಿ ನನ್ನನ್ನು ಒಂಥರ ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ, ಕ್ವೆಶ್ಚನ್ ಮಾಡಿದ್ರೆ ಅವ್ರಿಗೆ ನಮಗೆ ಒಂಥರ ತೊಂದರೆ ಮಾಡೋವಂಥ ಕೆಲಸಗಳು. ಒಬ್ಬ ಡೈರೆಕ್ಟರ್, ಮುಂದೆ ದೊಡ್ಡ ಡೈರೆಕ್ಟರ್ ಆಗಿದೆ, ಅವನು ಒಂದು ಹಂತದಲ್ಲಿ
ವ್ಯಕ್ತಿ ನನ್ನ ಹತ್ರ ಹಿ ಹ್ಯಾಡ್ ಟೇಕನ್ ಸಮ್ ಮನಿ, ವಾಪಸ್ ಕೊಡ್ತೀನಿ, ತುಂಬ ಕಷ್ಟ ಕಾಲದಲ್ಲಿ ರಾತ್ರಿ ಮನೆ ಹತ್ರ ಬಂದು ನಾನು ಕೊಟ್ಟಿದ್ದು. ಯಾವತ್ತೂ ಅಂದರೆ ಹೇಗಿರುತ್ತೆ ಅನ್ನೋದು ಕೇಳ್ತೀನಿ. ಯಾವತ್ತೂ ನನಗೆ ಸಿಗ್ತಾನೇ ಇರಲಿಲ್ಲ, ಏನೂ ಮಾಡ್ತಿಲ್ಲ. ಒಂದು ಸರ್ತಿ ಅಕಸ್ಮಾತ್ತಾಗಿ ನಿಮಗೆ ನನಗೆ ಅದು ಏನೂ ಕೊಡಲೇ ಇಲ್ವಲ್ಲ ಇವರೇ, ಕೊಡಿ, ಯಾಕೆ ಹೀಗೆ ಮಾಡ್ತೀರಾ, ಸಿಗೋದು ಇಲ್ಲ ಇಷ್ಟೇ ಮಾತಾಡಿದ್ದು. ಅದಕ್ಕೆ ಆತ ಹೇಳಿದ್ದು ಏನು ಗೊತ್ತೇ, ನನ್ನ ಹತ್ರನೇ ದುಡ್ಡು ಕೇಳ್ತೀರಾ ನೀವು, ಆ್ಯಸಿಡ್ ಹಾಕ್ಸ್ಬಿಡ್ತೀನಿ ಮುಖಕ್ಕೆ. ಅದು ನೊಂದೆ ಅಂತ ಹೇಳೋದು ಸಣ್ಣ ವಿಷಯ, ಬಟ್ ಐ ಗಾಟ್ ಹರ್ಟ್ ಆ್ಯಂಡ್ ಪೇನ್ಡ್ ಇಮ್ಮೆನ್ಸ್ಲಿ. ಇಟ್ ಕ್ರಿಯೇಟೆಡ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆನ್ ದಿ ಪರ್ಸ್ನಲ್ ಫ್ರಂಟ್ ಆಲ್ಸೋ.